ಅಕ್ಟೋಬರ್ 2025ರಲ್ಲಿ ತುಲಾ ರಾಶಿಯವರ ಗೃಹಗತಿಗಳ ಆಧಾರದ ಮೇಲೆ ಭವಿಷ್ಯ ಬಹುಪಾಲು ಕ್ರಮವಾಗಿ ಸಮಸ್ಯೆಗಳಿಗೂ ಪರಿಹಾರಗಳಿಗೂ ಕಾಣಬಹುದು. ಮುಖ್ಯವಾಗಿ ಈ ಕಾಲದಲ್ಲಿ ಹುಡುಕಬೇಕಾದ ಹಲವಾರು ಮೌಲ್ಯಮಾಪನಗಳು ಮತ್ತು ಜಾಗೃತಾ ಕ್ರಮಗಳು ಇವೆ. ವೃತ್ತಿ ಹಾಗೂ ಹಣಕಾಸು. ಉದ್ಯೋಗ ಮತ್ತು ವ್ಯಾಪಾರದ ಕ್ಷೇತ್ರದಲ್ಲಿ ಕಳೆದ ತಿಂಗಳುಗಳಿಗಿಂತ ಕಡಿಮೆ ವ್ಯತ್ಯಾಸ ತೊಡಗಬಹುದು. ಆದರೆ ಹಳೆ ಮಾಡಿದ ಹೂಡಿಕೆಗಳು ಲಾಭ ಕೊಡುತ್ತವೆ. ಅಕ್ಟೋಬರ್ ತಿಂಗಳಲ್ಲಿ ಆರ್ಥಿಕ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಎಂಬುದು ಪ್ರಮುಖ ಸೂಚನೆ. ಖರ್ಚಿನ ಮೇಲೆ ನಿಯಂತ್ರಣ ಅಗತ್ಯ. ಉದ್ಯೋಗದಲ್ಲಿ ಹೆಚ್ಚಿನ ಬದಲಾವಣೆಗಳು ಸಂಭವ ಮಾಡಬಹುದು. ಹಿರಿಯರೊಂದಿಗೆ ಒಮ್ಮತ ಕಟ್ಟಿಕೊಳ್ಳುವುದು ಅವಶ್ಯಕ. ಆರೋಗ್ಯ. ಈ ತಿಂಗಳಲ್ಲಿ ಆರೋಗ್ಯವನ್ನು ಹೆಚ್ಚಾಗಿ ಗಮನಿಸಬೇಕು. ವಿಶೇಷವಾಗಿ ಪಿತೃಕರು, ಮಗುವಿನ ಆರೋಗ್ಯ ಅಥವಾ ವೈಯಕ್ತಿಕ ಮಾನಸಿಕ ಸ್ಥಿತಿಗತಿಯೂ ಗಂಭೀರವಾಗಬಹುದು. ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯಾಗಬಹುದು. ಆದರೆ ಹೊಸದಾಗಿ ಉಂಟಾಗುವ ಸಣ್ಣ ತೊಂದರೆಗಳಿಗೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ಪ್ರೀತಿ ಮತ್ತು ಸಂಬಂಧಗಳು. ಪ್ರೇಮ ಸಂಬಂಧಗಳು ಹಾಗೂ ವೈವಾಹಿಕ ಸಂಬಂಧಗಳಲ್ಲಿ ಅಲ್ಪ ಅರ್ಥಭೇದಗಳು ಉಂಟಾಗುತ್ತವೆ. ತಾಳ್ಮೆಯಿಂದ ಪರಸ್ಪರ ಸಮಯ ಕಳೆಯುವುದು ಮುಖ್ಯ. ಸಂಬಂಧವನ್ನು ಬಲಪಡಿಸಲು ಅಲಂಕಾರಿಕ ಮಾತು, ಮನಸ್ಸಿನ ಅರಿವು ಮತ್ತು ಮಂಡಿಯನ್ನು ಉಳಿಸಿಕೊಳ್ಳುವುದು ಅಗತ್ಯ. ಕುಟುಂಬ ಮತ್ತು ಗೃಹಸ್ಥಿತಿ. ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮಾತನಾಡಿ ಪರಿಹಾರ ಹುಡುಕುವುದು ಉತ್ತಮ. ಮನೆಗೆ ಸಂಬಂಧಪಟ್ಟ ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಬುದ್ಧಿಮತ್ತೆ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕಠಿಣ ಪರಿಶ್ರಮದ ಅವಧಿ, ಸೋಮಾರಿತನ ಹಾಗೂ ಮನುಷ್ಯರ ಪ್ರಭಾವದಿಂದ ದೂರವಿದ್ದು ಬಳಕೆ ಮಾಡುವುದು ಸೂಕ್ತ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಮುನ್ನ ಹೆಚ್ಚಿನ ಗಮನ ಮತ್ತು ಪರಿಶ್ರಮ ವಹಿಸುವುದು ಒಳ್ಳೆಯದು. ಉಪಾಯಗಳು ಮತ್ತು ಶಿಫಾರಸು. ಕನಕದಾರ ಸ್ತೋತ್ರ ಪಠಿಸಿ, ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸಿ, ಮಾನಸಿಕ ನೆಮ್ಮದಿ ಪಡೆಯಲು ಆಧ್ಯಾತ್ಮಿಕ ಅಭ್ಯಾಸ ಮಾಡುವುದು ಒಳ್ಳೆಯದು. ಬಾಳೆಮರ ಪೂಜೆ ಅಥವಾ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಕೊಡುವುದು ಮನೋಶಾಂತಿ ತರಬಹುದು. ಈ ವಿವರಗಳು ಗೃಹ ಮತ್ತು ವೈಯಕ್ತಿಕ ಸ್ಥಿತಿಗಳನ್ನು ಕೇಂದ್ರವಾಗಿಸಿಕೊಂಡು ಅಕ್ಟೋಬರ್ ತಿಂಗಳ ತುಲಾ ರಾಶಿಯವರಿಗೆ ಸಮಗ್ರ ಮಾರ್ಗದರ್ಶನ ನೀಡುತ್ತದೆ.